ನಮಸ್ತೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಸಂಬಂಧಪಟ್ಟಿದ್ದ ಇಲಾಖೆ ಅಧಿಕಾರಿಗಳೆಲ್ಲ ಒಂದು ಮೀಟಿಂಗ್ ಮಾಡಿ ಸಕ್ಸಸ್ ಮಾಡಿ ಕಾರ್ಪೊರೇಟ್ ಎಲೆಕ್ಷನ್ಗೆ ರೆಡಿ ಮಾಡಿದ್ದಾರೆ. ತಾವು ಕಾಂಟೆಸ್ಟ್ ಮಾಡ್ತಾ ಇದ್ದೀರಾ ಸರ್? ತಮ್ಮ ಹೆಸರು, ತಮ್ಮ ಪರಿಚಯ, ತಮ್ಮ ಕ್ಷೇತ್ರ ಹೇಳಿ ಸರ್. ಸರ್, ನಮ್ಮ ಕ್ಷೇತ್ರ ಬಂದು ಬ್ಯಾಟ್ನಪುರ ಕ್ಷೇತ್ರ. ನನ್ನ ಹೆಸರು ಬಂದು ವೆಂಕಟರಾಮ ರೆಡ್ಡಿ ಟಿ. ನಾವು ಚಕ್ನಳ್ಳಿ ಬಡಾವಣೆಯಲ್ಲಿ ವಾಸವಾಗಿದ್ದೀವಿ. ನಾವು 2010ರಲ್ಲಿ BBMP ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೇವೆ. ಅದರಲ್ಲಿ ನಾವು ಒಂದು 350-400 ಓಟಿಂದ ಸೋತಿದ್ದೀವಿ. ಆವತ್ತಿಂದ ಇವತ್ತುವರೆಗೂ ನಾವು 93ರಲ್ಲಿ ಪಂಚಾಯಿತಿ ಮೆಂಬರ್ ಆಗಿ 2 ಬಾರಿ ಗೆದ್ದಿದ್ದೀನಿ. ನಾನು ಆಮೇಲೆ ವಾರ್ಡ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ತಿರ್ಗಾ BBMP ಎಲೆಕ್ಷನ್ ಅಲ್ಲಿ ಸ್ಪರ್ಧಿಸಿದ್ದೇನೆ ಮತ್ತು DCC ನಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ಹೆಚ್ಚು ಕಮ್ಮಿ ನಾನು 93ರಿಂದ ಇದುವರೆಗೂ ಕಾಂಗ್ರೆಸ್ ಅಲ್ಲೇ ಕೆಲಸ ಮಾಡಿಕೊಂಡು ಕಾರ್ಯಕರ್ತನಾಗಿ ಮಾಡ್ತಾ ಇದ್ದೀರಿ. ಈ ಸಾರಿ ಎಲೆಕ್ಷನ್ ಬರ್ತಾ ಇದೆ. ಅದರಲ್ಲಿ ದಯವಿಟ್ಟು ಗುರುತಿಸಿ ಯಾರು ಕೆಲಸ ಮಾಡ್ತಾ ಇದ್ದಾರೋ ಅಂತ ಒಬ್ಬ ಕ್ಯಾಂಡಿಡೇಟ್ಗೆ ಒಂದು ಜನಗಳ ಒಂದು ಪ್ರೀತಿ ವಿಶ್ವಾಸವನ್ನು ಮಡ್ಕೊಂಡಿರ್ತಾರೋ ಅಂತ ಒಂದು ಎಲ್ಲ ಕಾರ್ಯಕ್ರಮಗಳಲ್ಲೂ ಒಂದು ಗಣೇಶ ಉತ್ಸವ ಆಗ್ಲಿ, ಅಣ್ಣಮ್ಮಂದಾಗ್ಲಿ, ಒಂದು ಸಾಮೂಹಿಕ ವ್ಯವಹಾರಗಳೆಲ್ಲ ಆಗ್ಲಿ, ಎಲ್ಲದಕ್ಕೂ ಸ್ಪಂದಿಸಿ ನಮ್ಮ ಪಾರ್ಟಿಯನ್ನ ಉಳಿಸಿದ್ದೀವಿ. ಆ ಒಂದು ಜನಗಳ ಬೆಂಬಲದಿಂದ ಈ ಸಾರಿ ನಾನು ಸ್ಪರ್ಧೆಯನ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲವನ್ನು ಲಾಲಿಸಿ ಎಲ್ಲ ಅಧಿಕಾರಿಗಳು ನನಗೆ ದಯವಿಟ್ಟು ನಮ್ಮ ಪಾರ್ಟಿಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಕ್ಷೇತ್ರದ ಶಾಸಕರು ಮತ್ತು ಸಚಿವರು ಎಲ್ಲರೂ ಗುರುತಿಸಿ ಈ ಸಾರಿ ಟಿಕೆಟ್ ಕೊಟ್ಟು ನನಗೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ಪ್ರಾರ್ಥಿಸುತ್ತೇನೆ. ನೀವು ಬಹಳ ಮೊತ್ತ ಸೀನಿಯರ್ ಬಹಳ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಮಾಡಿದ್ದೀರಾ, ಬಹಳ ಸಮಾಜ ಸೇವೆಯನ್ನು ಮಾಡಿದ್ದೀರಾ ಸರ್. ಈಗ ಏನಿದೆ ಸರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನಾವು ಸಂಬಂಧಪಟ್ಟಿದ್ದ ಎಲ್ಲರೂ ಸೇರಿ ಒಂದು 5 ಗ್ಯಾರಂಟಿ ಸಕ್ಸಸ್ ಮಾಡಿ ಬಡವರಿಗೋಸ್ಕರ 80,000-90,000 ಕೋಟಿ ಮೀಸಲಿಟ್ಟು ಒಂದು ಹೆಣ್ಮಕ್ಳಿಗೆ ಒಂದು ಪ್ರತಿ ತಿಂಗಳು 2,000 ಕೊಡೋದಾಗ್ಲಿ, ಬಸ್ ಉಚಿತ ಆಗಲಿ, ಮತ್ತೆ ವಿದ್ಯಾರ್ಥಿಗಳಿಗೆ ಒಂದು ಸ್ಕಾಲರ್ಶಿಪ್ ಕೊಡೋದಾಗ್ಲಿ, ಒಂದು ಮಕ್ಕಳಿಗೆ ಬಡವರಿಗೆ ಅಕ್ಕಿ ಕೊಡೋದಾಗ್ಲಿ, ಬಹಳಷ್ಟು ಯೋಜನೆಗಳಿದೆ. ಆ ಒಂದು ಪ್ಲಸ್ ಪಾಯಿಂಟ್ ಏನಾದ್ರು ತಮಗೆ ಕಂಪ್ಲೀಟ್ ಆಗೋದಕ್ಕೆ ಒಂದು ಯೂಸ್ಫುಲ್ ಆಗ್ಬೋದಲ್ಲ ಸರ್? ನಿಜವಾಗ್ಲೂ ಇವತ್ತು ನಮ್ಮ ಕಾಂಗ್ರೆಸ್, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಬಂದಾಗಿಂದ ಅವ್ರು ಏನು ಆಶ್ವಾಸನೆ ಕೊಟ್ಟಿದ್ರೋ ಆ ಮಾತನ್ನ ಅವ್ರು ಏನು 5 ಗ್ಯಾರಂಟಿಗಳು ಕೊಟ್ಟಿದ್ರೋ ಇದುವರೆಗೂ ನಡ್ಸ್ಕೊಂಡು ಸತತವಾಗಿ 2.5 ವರ್ಷ ಕಂಪ್ಲೀಟ್ ಆಗಿದೆ. ಏನ್ ಮಾತು ಕೊಟ್ಟಿದ್ರು ಆ ಮಾತು ಪ್ರಕಾರ ನಡ್ಕೊಂಡ್ ಬರ್ತಾ ಇದ್ದಾರೆ. ಅದರಿಂದ ನಮ್ಗೆ ಪಾರ್ಟಿನಲ್ಲಿ ಭಾರಿ ಅನುಕೂಲ ಆಗ್ತಾ ಇದೆ. ಯಾಕಂದ್ರೆ ಬಡವರಿಗೆ ಎಲ್ಲ ಸುಮಾರು ಅನುಕೂಲಗಳಾಗ್ತಾ ಇದೆ. ಆ ಒಂದು ಉದ್ದೇಶದಲ್ಲಿ ನಾವು ಹೋಗಿ ಇವಾಗ ಪಾರ್ಟಿನಿಂದ ಈ ತರ ನಮ್ಮ ಸರ್ಕಾರ ಬಂದಾಗಿಂದನೂ ನಾವು ಕೊಟ್ಟ ಮಾತನ್ನ ನಡ್ಕೊಂಡಿದೀವಿ ಅಂತ ನಾವು ಕೇಳಿದ್ರೆ ನಮ್ಗೆ ಜನ ನಿಜವಾಗ್ಲೂ ಆಶೀರ್ವಾದ ಮಾಡ್ತಾರೆ. ಸರಿ, ಈ ಸರಿ ಸರ್ ಕಾಂಗ್ರೆಸ್ ಪಕ್ಷ ಮಹಿಳೆಯರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟಿದೆ ಸರ್. 50% ಮೀಸಲಾತಿ ಕೊಟ್ಟಿದ್ದಾರೆ. ಹೆಣ್ಮಕ್ಳು ಕಾರ್ಪೊರೇಟ್ ನಿಲ್ಲೋದಕ್ಕೆ ಬಹಳ ಉತ್ಸಾಹ ತೋರಿಸ್ತಾ ಇದ್ದಾರೆ. ಆ ಹೆಣ್ಮಕ್ಳ ಬಗ್ಗೆ ಏನಾದ್ರು ಇಷ್ಟಪಡ್ತೀರಾ ಸರ್? ಸರ್, ಇವತ್ತು ಹೆಣ್ಮಕ್ಳು ಗಂಡು ಮಕ್ಳನ್ನ ಲೆಕ್ಕ ಇಲ್ಲ. ಅವ್ರಿಗೂ 50% ಕೊಡ್ಬೇಕು, ಜೆಂಟ್ಸ್ಗೂ 50% ಕೊಡ್ಬೇಕು ಅಂತ ನಮ್ಮ ಸರ್ಕಾರನೇ ಅದನ್ನ ನಿಗದಿಪಡಿಸಿದ್ದಾರೆ. ಅದೇ ರೀತಿನಲ್ಲಿ ಅವ್ರಿಗೂ ಸಹ ಕೊಡ್ತಾ ಇದ್ದಾರೆ. ಅದು ಒಳ್ಳೇದೇ. ಯಾಕಂದ್ರೆ ಅವ್ರಿಗೂ ಸಾಮಾನ್ಯ ಒಂದು ಅವ್ರಿಗೂ ಅಧಿಕಾರ ಮಾಡ್ಬೇಕನ್ನೋ ಒಂದು ಇದ್ರಿಂದ 50% ಅವ್ರಿಗೆ, 50% ನಮ್ಗೆ ಕೊಟ್ಟಿದ್ದಾರೆ. ಹಿಂದಿನ ಸಲ ಸೋಲು ಅನ್ನೋದಕ್ಕಿಂತ ಅದು ಗೆಲುವೆ. ಈ ಸಲ ಕಾಂಟೆಸ್ಟ್ ಮಾಡ್ತಾ ಇಲ್ಲ, ನಿಮ್ಗೆ ಯಾವ ರೀತಿ ಖುಷಿ ಇದೆ ಸರ್? ನಿಜವಾಗ್ಲೂ ಖುಷಿ ಇದೆ. ನಾವು ಸೋತಿದ್ದೀರಿ ಅಂತ ಮನೇಲಿ ಕುಂತಿಲ್ಲ, ಜನಗಳ ಮಧ್ಯೆನೆ ಓಡಾಡ್ಕೊಂಡು ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ಕೊಂಡು ಅದರಲ್ಲಿ ನಮ್ಗೆ ಒಳ್ಳೆ ಸಚಿವರು ಸಿಕ್ಕಿದ್ದಾರೆ. ನಮ್ಮ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು, ಅವರ ಜೊತೆಯಲ್ಲಿ ನಾವು ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಕೃಷ್ಣ ಬೈರೇಗೌಡರು ಅಂತಂದ್ರೆ ಎಲ್ಲರಿಗೂ ಇಷ್ಟವಾದವರು ಅವರು. ಯಾಕಂತಂದ್ರೆ ಯಾವುದೇ ಒಂದು ನ್ಯಾಯ ಬಿಟ್ಟು ಬೇರೆ ಒಂದು ಇದಕ್ಕೆ ಮಾಡಲ್ಲ. ಆ ಒಂದು ಹೆಸರಿನಿಂದ ಅವ್ರ ಜೊತೆಲಿ ಇದ್ದೀರಿ, ಅವ್ರ ಕ್ಷೇತ್ರದಲ್ಲಿ ಇದ್ದೀರಿ ಅನ್ನೋ ಒಂದು ಹೆಮ್ಮೆ ನಮಗಿದೆ. ಆ ಒಳ್ಳೆ ಶಾಸಕರು ಸಿಕ್ಕಿರೋದ್ರಿಂದ, ಸಚಿವರು ಸಿಕ್ಕಿರೋದ್ರಿಂದ ನಮಗೂ ಕೂಡ ರಾಜಕೀಯದಲ್ಲಿ ಒಳ್ಳೆ ಗೌರವ ಇದೆ.